ಇಬ್ಬರು ಡಾಕ್ಟರ್ ಅದ್ದೂರಿ ಮದುವೆ. ತನ್ನ ಪತ್ನಿಯನ್ನೇ ಕೊಲೆ ಮಾಡಿದ್ಯಾಕೆ? ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ಆತನು ಡಾಕ್ಟರ್, ಆಕೆಯೂ ಡಾಕ್ಟರ್. ಡಾಕ್ಟರ್ ಅಂದ್ರೆ ಜೀವವನ್ನ ಉಳಿಸೋ ಮತ್ತೊಂದು ಔಷಧಿ ಎಂದೇ ಕರೆಯಲಾಗುತ್ತೆ. ಆದರೆ ಇಲ್ಲೊಬ್ಬ ಡಾಕ್ಟರ್ ಪತಿರಾಯ ತನ್ನ ಪತ್ನಿಯನ್ನ ಕೊಂದು 6 ತಿಂಗಳ ಬಳಿಕ ಸಿಕ್ಕಿಬಿದ್ದಾನೆ. ಹಾಗಾದ್ರೆ ಕೊಲೆ ಮಾಡಿದ್ಯಾಕೆ? ಆಕೆಯ ಮನೆಯಲ್ಲಿ ಕೊಂದಿದ್ಯಾಕೆ? 6 ತಿಂಗಳ ಬಳಿಕ ಸಿಕ್ಕಿ ಬಿದ್ದಿದ್ದು ಹೇಗೆ? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಇದೆಲ್ಲರ ಕುರಿತ ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ. ಔಷಧಿಯಿಂದಲೇ ಕೊಲ್ಲಲು ಪ್ಲಾನ್ ಮಾಡಿದ್ದ ಪತಿ, ಆಕೆಗಿದ್ದ ಅನಾರೋಗ್ಯವೇ ಆಕೆಯ ಸಾವಿಗೆ ಕಾರಣವಾಯ್ತಾ? ಇಬ್ಬರು ಡಾಕ್ಟರ್ ಹಲವಾರು ಜನರ ಜೀವಕ್ಕೆ ಜೀವವಾಗಿದ್ದವರು. ಆದರೆ ವಿಧಿಯಾಟ ನೋಡಿ, ಮದುವೆಯಾಗಿ 1 ವರ್ಷಕ್ಕೆ ಆಕೆ ಜಗತ್ತನ್ನು ಬಿಟ್ಟು ಹೋಗಿದ್ದಾಳೆ. ಪ್ರಪಂಚದಲ್ಲಿ ಎಲ್ಲಾ ರೋಗಗಳಿಗೂ ಒಂದಲ್ಲ ಒಂದು ಔಷಧಿ ಇರುತ್ತೆ. ಆದರೆ ಆ ಔಷಧಿಯಿಂದಲೇ ಆಕೆ ಕೊನೆ ಉಸಿರೆಳೆದಿದ್ದಾಳೆ. ನೋಡಿ, ಈ ಫೋಟೋಗಳಲ್ಲಿ ಈ ಜೋಡಿ ನಗುತ್ತಾ ಮದುವೆ ಸಂದರ್ಭದಲ್ಲಿ ಫೋಟೋಸ್ ತೆಗೆಸಿಕೊಂಡು ಆರಾಮಾಗಿದ್ರು. ಮದುವೆ ಡ್ರೆಸ್ ನಲ್ಲಿರುವ ಈಕೆಯ ಹೆಸರು ಡಾಕ್ಟರ್ ಕೃತಿಕಾ ರೆಡ್ಡಿ, ಈತನ ಹೆಸರು ಡಾಕ್ಟರ್ ಮಹೇಂದ್ರ ರೆಡ್ಡಿ. ಇಬ್ಬರಿಗೂ ಕಳೆದ ಮೇ 26, 2024 ಅದ್ದೂರಿಯಾಗಿ ಮದುವೆ ಆಗಿತ್ತು. ಕೃತಿಕಾ ರೆಡ್ಡಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕಿನ್ ಡಾಕ್ಟರ್ ಆಗಿದ್ಲು. ಆದರೆ ಆಕೆಯ ಮನೆಯವರು ಮುಚ್ಚಿಟ್ಟಿದ್ದ ಒಂದು ಸತ್ಯವೇ ಆಕೆಯ ಸಾವಿಗೆ ಕಾರಣ ಆಯ್ತಾ ಅನ್ನೋ ಅನುಮಾನಗಳು ಶುರುವಾಗಿವೆ. FSL ವರದಿ ನೋಡಿ ಎಲ್ಲರೂ ಶಾಕ್. ಕೃತಿಕಾ ರೆಡ್ಡಿ ಸಾವು ಸಹಜವಲ್ಲ, ಅಸಹಜ. ಬೆಂಗಳೂರಿನ ಮಾರತಹಳ್ಳಿಯ ಮುನೇನ ಕೊಳವಿನಲ್ಲಿ ವಾಸವಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರು ಕಳೆದ ಏಪ್ರಿಲ್ 23, 2025 ಮೃತಪಟ್ಟಿದ್ದರು. ಆರಂಭದಲ್ಲಿ ಇದು ಸಾಮಾನ್ಯ ಸಾವೆಂದೇ ಪರಿಗಣಿಸಲಾಗಿತ್ತು. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ UDR ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆ ಮತ್ತು FSL ವರದಿಯಲ್ಲಿ ಬಂದ ಡೀಟೇಲ್ಸ್ ನೋಡಿ ಎಲ್ಲರೂ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ. ಇದು ಅಸಹಜ ಸಾವಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಮನೆಯವರು ದಿಗ್ಭ್ರಮೆಗೊಂಡಿದ್ದಾರೆ. ಆಕೆಯ ಅನಾರೋಗ್ಯ ನೋಡಿ ಕೊಲೆಗೆ ಸ್ಕೆಚ್. ಇಬ್ಬರಿಗೂ ಮದುವೆ ಆದ ಬಳಿಕ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅನ್ನೋದು ಪತಿ ಮಹೇಂದ್ರ ರೆಡ್ಡಿಗೆ ಗೊತ್ತಾಗುತ್ತದೆ. ಮಗಳಿಗೆ ಅನಾರೋಗ್ಯ ಇರುವುದನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ರ ಅನ್ನೋ ಸಂಶಯ ಮಹೇಂದ್ರ ರೆಡ್ಡಿಗೆ ಶುರುವಾಗುತ್ತೆ. ಕೃತಿಕಾ ರೆಡ್ಡಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಲೋ ಶುಗರ್ ನಿಂದ ಬಳಲುತ್ತಿದ್ದಳು. ಅದಲ್ಲದೆ ಪ್ರತಿದಿನ ವಾಂತಿ ಹಾಗೂ ಇತರ ಸಮಸ್ಯೆಯಿಂದ ಬಳಲುತ್ತಿದ್ದಳು ಎಂದು ಗೊತ್ತಾಗ್ತಿದ್ದಂತೆ ಆಕೆಯನ್ನ ಹೇಗಾದ್ರೂ ಮಾಡಿ ಮುಗಿಸಬೇಕು ಎಂದು ಪತಿ ಪ್ಲಾನ್ ಮಾಡಲು ಶುರು ಮಾಡ್ತಾನೆ. ಔಷಧಿ ನೀಡಿ ಸಾಯಿಸಲು ಪ್ಲಾನ್ ಮಾಡಿದ ಗಂಡ. ಎಸ್ ವೀಕ್ಷಕರೇ, ನೋಡಿ, ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿಯನ್ನ ಸಾಯಿಸಲು ವೈದ್ಯಕೀಯ ಚಿಕಿತ್ಸೆಯನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಾನೆ. ಗ್ಯಾಸ್ಟ್ರಿಕ್ ನಿವಾರಣೆಗೆ ಔಷಧಿ ನೀಡಿದ್ದ ಪತಿ 3 ದಿನಗಳ ಕಾಲ ಕೃತಿಕಾ ಅವರ ಕಾಲಿಗೆ IV ಫ್ಲೂಯಿಡ್ಸ್ ನೀಡಿದ್ದ ಅನ್ನೋ ಸತ್ಯಾಂಶ ಹೊರಬಿದ್ದಿದೆ. ನಂತರ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಅನ್ನೋದು ವರದಿ ಬಂದ ಬಳಿಕ ಒಂದೊಂದೇ ಸತ್ಯಾಂಶ ಹೊರಬಿದ್ದಿದೆ. ಅಲ್ಲಿ ವೈದ್ಯರು 72 ಗಂಟೆಗಳ ಫಾಸ್ಟಿಂಗ್ ಟೆಸ್ಟ್ಗೆ ಸಲಹೆ ನೀಡಿದ್ದರೂ ಕೇವಲ 36 ಗಂಟೆಗಳ ಒಳಗೆ ಕೃತಿಕಾ ಅವರನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಿದ್ದಾನೆ. ನಂತರ IV ಕ್ಯಾನ್ವಾಲವನ್ನ ತಾನೇ ಕೃತಿಕಾ ಅವರ ಕಾಲಿಗೆ ಚುಚ್ಚಿದ್ದಾನೆ. ಇಷ್ಟೇ ಅಲ್ಲ, ಅನಸ್ತೇಶಿಯಾ ನೀಡಿ ಸಾಯಿಸಲು ಕೂಡ ಪ್ರಯತ್ನಿಸಿದ್ದ ಎಂಬುದು ಬಯಲಾಗಿದೆ. ಕೊಲೆ ಮಾಡಿ ನಾಟಕವಾಡಿದ್ದ ಮಹೇಂದ್ರ ರೆಡ್ಡಿ. ಅಷ್ಟೇ ಅಲ್ಲ, IV ನೀಡಿದ ಬಳಿಕ ಆಕೆಯು ಪತಿ ಮಹೇಂದ್ರನಿಗೆ ಕಾಲ್ ಮಾಡಿ ತುಂಬಾ ಸುಸ್ತಾಗ್ತಾ ಇದೆ, IV ಯನ್ನು ತೆಗೆಯುತ್ತೇನೆ. ಆದರೆ ಮಹೇಂದ್ರ ರೆಡ್ಡಿ ಅದನ್ನ ನಿರಾಕರಿಸಿ ತೆಗೆಯಬೇಡ ಅಂತ ಸೂಚನೆ ಕೊಡ್ತಾನೆ. ನಿಧಾನವಾಗಿ ಆಕೆಗೆ ಔಷಧಿ ತಲೆಗೇರಿ ಸಾವನ್ನಪ್ಪಿದ್ದಾಳೆ. ಆಕೆಯ ಸಾವಿನ ಬಳಿಕ ಪತಿ ಮಹೇಂದ್ರ ರೆಡ್ಡಿ ಒಂದು ಬಿಗ್ ಪ್ಲಾನ್ ಮಾಡ್ತಾನೆ. ಅದನ್ನ ಕೇಳಿದ್ರೆ ಎಲ್ಲರೂ ನಿಬ್ಬೆರಗಾಗೋದು ಗ್ಯಾರಂಟಿ. ಸಾವಿನ ನಂತರ ಮರಣೋತ್ತರ ಪರೀಕ್ಷೆ ಬೇಡ ಎಂದು ಮಹೇಂದ್ರ ರೆಡ್ಡಿ ಪಟ್ಟು ಹಿಡಿತಾನೆ. ಇದು ಆತನ ಮೇಲೆ ಸಂಶಯ ಮೂಡಲು ಮೊದಲ ಪ್ರಮುಖ ಕಾರಣವಾಗುತ್ತೆ. ಅಂತಿಮವಾಗಿ ಮರಣೋತ್ತರ ಪರೀಕ್ಷೆ ಮತ್ತು FSL ವರದಿಗಳು ಬಂದ ನಂತರ ಈತನೇ ಕೊಲೆ ಮಾಡಿದ್ದಾನೆ ಎಂದು ಗೊತ್ತಾಗ್ತದೆ. ತಕ್ಷಣ ಆತನನ್ನ ಮಾರತಹಳ್ಳಿ ಪೊಲೀಸರು ಬಂಧಿಸಿ ಸೆರೆಮನೆಗೆ ಕಳುಹಿಸಿದ್ದಾರೆ. ಬೇರೊಂದು ಯುವತಿ ಜೊತೆ ಸಲುಗೆ. ಕೃತಿಕಾ ರೆಡ್ಡಿಗೆ ನಿತ್ಯವೂ ಕಿರುಕುಳ.
ಕೃತಿಕಾ ರೆಡ್ಡಿಯ ಕೊಲೆಯ ಹಿಂದಿನ ಕಾರಣಗಳನ್ನ ಕೆದಕಿದಾಗ ಹಲವು ಆಘಾತಕಾರಿ ಸತ್ಯಗಳು ಬೆಳಕಿಗೆ ಬಂದಿವೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಬೇರೆ ಯುವತಿಯರ ಜೊತೆ ಸಲಿಗೆ ಹೊಂದಿದ್ದಲ್ಲದೆ ಪ್ರತಿನಿತ್ಯ ಕೃತಿಕಾ ಅವರಿಗೆ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಹಣ ಮತ್ತು ಆಭರಣಕ್ಕಾಗಿ ನಿರಂತರವಾಗಿ ಡಿಮ್ಯಾಂಡ್ ಮಾಡಿ ಹಲ್ಲೆ ಕೂಡ ಮಾಡುತ್ತಿದ್ದ ಎಂದು ವಿಚಾರಣೆ ವೇಳೆ ಗೊತ್ತಾಗಿದೆ. ಸದ್ಯ ಪೊಲೀಸರಿಗೆ ಎಲ್ಲ ಪೂರಕವಾದ ದಾಖಲೆಗಳು ಸಿಕ್ಕಿದ ಬಳಿಕ ಒಂದೊಂದೇ ಸತ್ಯಾಂಶಗಳು ಹೊರಬೀಳುತ್ತಿವೆ. ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರನನ್ನ ವಶಕ್ಕೆ ಪಡೆದು ತೀವ್ರವಾದ ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ವೈದ್ಯಕೀಯ ಜ್ಞಾನವನ್ನೇ ದುರ್ಬಳಕೆ ಮಾಡಿಕೊಂಡು ಕೊಂದ ವೈದ್ಯನೊಬ್ಬನ ಕ್ರೌರ್ಯ ಬೆಚ್ಚಿ ಬೀಳಿಸಿದೆ. ಅನಾರೋಗ್ಯವನ್ನೇ ನೆಪ ಮಾಡಿಕೊಂಡ ಅಥವಾ ಬೇರೆ ಏನಾದ್ರೂ ಕಾರಣಗಳಿತ್ತ ಅನ್ನೋದು ಸತ್ಯ ಹೊರಬೀಳಬೇಕಿದೆ. ಕೊಲೆಗಾರ ಎಷ್ಟೇ ಜಾಣನಾಗಿದ್ರೂ ಒಂದಲ್ಲ ಒಂದು ಕುರುಹುಗಳು ಬಿಟ್ಟು ಹೋಗಿರ್ತಾನೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಪ್ರಮುಖ ಸಾಕ್ಷಿಯಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.